ಬಿಜೆಪಿಗರೇ ನಾಲಿಗೆ ಹರಿಬಿಟ್ಟವರ ನಾಲಿಗೆಗೆ ಬೇಲಿ ಹಾಕಿ. ನಾಚಿಕೆ ಬಿಟ್ಟ ಬಿಜೆಪಿಗೆ ಎಲ್ಲರೂ ಪಾಕಿಸ್ತಾನಿಗಳೇ. ಇಂಥವರನ್ನ ಪಾಕಿಸ್ತಾನಿ ಅನ್ನೋಕೆ ಬಿಜೆಪಿಗರಿಗೆ ನಾಚಿಕೆ ಆಗೋದಿಲ್ವಾ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಕಲಬುರಗಿ ಚಲೋ ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿ ನಾಯಕ ಎನ್ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿ ರಾಜಕೀಯ ವಲಯದಲ್ಲಿ ಅದು ತೀವ್ರ ಚರ್ಚೆಗೆ ಕಾರಣ ಆಗಿತ್ತು. ಅವರೇನು ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ IAS ಆಫೀಸರ್ ಆಗಿದ್ದಾರೋ ಗೊತ್ತಿಲ್ಲ ನಮಗೆ. ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಭಾರತದ IAS ಅಧಿಕಾರಿಯೋ ಅಂತ ಗೊತ್ತಿಲ್ಲ ಅಂತ ರವಿಕುಮಾರ್ ಅವರ ಹೇಳಿಕೆ ಫೌಜಿಯಾ ತರನುಂ ಅವರ ರಾಷ್ಟ್ರೀಯತೆಯನ್ನು ಪ್ರಶ್ನಿಸುವ ಮೂಲಕ ಅವರಿಗೆ ಅವಮಾನ ಮಾಡಿದರು. ಇದೇ ರೀತಿಯಾಗಿ ಕೆಲ ದಿನಗಳ ಹಿಂದೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾ ದೇಶವೇ ಕೊಂಡಾಡಿದ ಹೆಮ್ಮೆಯ ಅಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿಯವರನ್ನ ಭಯೋತ್ಪಾದಕ ಸಹೋದರಿ ಅಂತ ಅವಮಾನ ಮಾಡಿದರು. ಈ ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ ತೀವ್ರವಾಗಿ ಖಂಡಿಸಿತ್ತು. ಆನಂತರ ವಿಜಯ್ ಶಾ 3 ಬಾರಿ ಬೇಷರತ್ ಕ್ಷಮೆಯಾಚಿಸಿದ್ರು. ಆದರೂ ಸುಪ್ರೀಂ ಕೋರ್ಟ್ ಅವರನ್ನು ಕ್ಷಮಿಸಿಲ್ಲ. ಈ ಎರಡು ಘಟನೆ ಬಿಜೆಪಿ ನಾಯಕರಿಂದ ದಕ್ಷ ಮತ್ತು ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮಾಡಲಾದಂಥ ದಾಳಿಯ ಒಂದು ಮಾದರಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿಯ ಕಲಬುರಗಿ ಚಲೋ ಪ್ರತಿಭಟನೆ ವೇಳೆ ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ವಿರುದ್ಧ ಮಾಡಿದಂಥ ಭಾಷಣದಲ್ಲಿ ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಅವರು ಪಾಕಿಸ್ತಾನದವರು ಅಥವಾ ಭಾರತದವರು ಅನ್ನೋದು ಖಚಿತವಾಗಿಲ್ಲ. ಶಹಾಬಾದ್ DYSP ಶಂಕರ್ ಗೌಡ ಪಾಟೀಲ್, CPIಗಳಾದ ಚಂದ್ರಶೇಖರ್ ತಿಗಡಿ ಮತ್ತು ನಟರಾಜ್ ಲಾಡೆ ಅವರು ಕರ್ತವ್ಯ ನಿರ್ವಹಿಸೋಕೆ ಅಸಮರ್ಥರಾಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ವಿರುದ್ಧ ಕಲಬುರಗಿ ಚಲೋ ಪ್ರತಿಭಟನೆ ವೇಳೆ ಭಾಷಣದಲ್ಲಿ ಎನ್ ರವಿಕುಮಾರ್ ಆಡಿರೋ ಮಾತುಗಳನ್ನ IAS ಅಧಿಕಾರಿಗಳ ಸಂಘ ಕರ್ನಾಟಕ ಖಂಡಿಸಿದೆ. ಈ ಬಗ್ಗೆ ಬಹಿರಂಗ ಕ್ಷಮೆಗೂ ಒತ್ತಾಯಿಸಿದೆ. ಈ ಕುರಿತು ಸಂಘದ ಅಧ್ಯಕ್ಷರು ಹೇಳಿಕೆ ನೀಡಿದ್ದು, IAS ಫೌಜಿಯಾ ತರನುಂ ಒಬ್ಬ ನಿಷ್ಠಾವಂತ ಹಾಗೂ ಕರ್ತವ್ಯಪರ ಹಿನ್ನೆಲೆ ಹೊಂದಿದ್ದಾರೆ. ನಿಷ್ಠಾವಂತ ಅಧಿಕಾರಿ ವಿರುದ್ಧ ಆಧಾರರಹಿತ ನ್ಯಾಯಸಮ್ಮತವಲ್ಲದ ಸುಳ್ಳು ಹೇಳಿಕೆಗಳನ್ನ ರವಿಕುಮಾರ್ ಕೊಟ್ಟಿದ್ದಾರೆ. ಇಂತಹ ಪ್ರಚೋದನಾಕಾರಿ ಮತ್ತು ಸುಳ್ಳು ಹೇಳಿಕೆಗಳಿಂದ ನಾಗರಿಕ ಸೇವಾ ಅಧಿಕಾರಿಗಳ ಘನತೆಗೆ ಧಕ್ಕೆ ತರೋದಷ್ಟೇ ಅಲ್ಲ, ತೀವ್ರ ಮಾನಸಿಕ ಆಘಾತವನ್ನು ಉಂಟು ಮಾಡಿ ಕರ್ತವ್ಯ ನಿರ್ವಹಣೆಯಲ್ಲಿ ಕಿರುಕುಳಕ್ಕೆ ಕಾರಣ ಆಗುತ್ತೆ ಅಂತ ಅಭಿಪ್ರಾಯಪಟ್ಟಿದೆ. ಈ ವೇಳೆ IAS ಆಫೀಸರ್ಸ್ ಅಸೋಸಿಯೇಷನ್ IAS ಅಧಿಕಾರಿ ಫೌಜಿಯಾ ತರನುಂ ಅವರ ಜೊತೆಗೆ ನಿಲ್ಲತ್ತೆ. ಕೂಡಲೇ MLC ರವಿಕುಮಾರ್ ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹುದ್ದೆ ಹೊಂದಿರುವ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕುರಿತು ಕಾನೂನು ರೀತಿಯಲ್ಲಿ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯಿಸಿತು. ಈ ಘಟನೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿತ್ತು. IAS ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡೋದು UPSC. ಇದು ಮೋದಿ ಸರ್ಕಾರದ ಮೂಗಿನಡಿ ಬರುವಂತಹ ಒಂದು ಸ್ವಾಯತ್ತ ಸಂಸ್ಥೆ. ಅಷ್ಟೇ ಅಲ್ಲ, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗಳನ್ನು ನೇಮಕ ಮಾಡುವುದು ಕೇಂದ್ರ ಸರ್ಕಾರ. ಕೇಂದ್ರದಲ್ಲಿ ಯಾರು ಆಡಳಿತ ನಡೆಸ್ತಿದ್ದಾರೆ? ಮೋದಿ ಸರ್ಕಾರ. ಹಾಗಾದ್ರೆ ಮೋದಿ ಸರ್ಕಾರ ಅಷ್ಟು ಸುಲಭವಾಗಿ ಒಬ್ಬ ಪಾಕಿಸ್ತಾನಿಯನ್ನ IAS ಅಧಿಕಾರಿಯಾಗಿ ಆಯ್ಕೆ ಮಾಡಿ ಕರ್ನಾಟಕದಲ್ಲಿ ನಿಯುಕ್ತಿ ಮಾಡಿಬಿಟ್ರಾ? ಒಬ್ಬ IAS ಅಧಿಕಾರಿಯನ್ನ ಪಾಕಿಸ್ತಾನಕ್ಕೆ ಹೋಲಿಸೋ ಮೊದಲು ರವಿಕುಮಾರ್ ಈ ಪ್ರಶ್ನೆಯನ್ನ ಮೋದಿಗೆ ಕೇಳಬೇಕಲ್ವಾ? ಇನ್ನು ಫೌಜಿಯಾ ತರನುಂ ಅವರು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಿವಾಸಿ. ಇವರು ಪದವಿ ಪಡೆದಿದ್ದು ಕೋರ್ಮಂಗಲದ ಜ್ಯೋತಿ ಕಾಲೇಜಲ್ಲಿ, ಸ್ನಾತಕೋತ್ತರ ಪದವಿ ಪಡೆದಿದ್ದು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ. 2015ನೇ ವೃಂದದ IAS ಅಧಿಕಾರಿ B ಫೌಜಿಯಾ ತರನುಂ ಅವರು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ IAS ಅಧಿಕಾರಿ. UPSC ಪರೀಕ್ಷೆಯಲ್ಲಿ ಆಲ್ ಇಂಡಿಯಾದ 31ನೇ ರ್ಯಾಂಕ್ ಗಳಿಸಿ IAS ಅಧಿಕಾರಿಯಾಗಿ ಆಯ್ಕೆಯಾದವರು. ಬೆಂಗಳೂರಿನಲ್ಲಿ ಜನಿಸಿ ಕನ್ನಡದಲ್ಲಿ ಪರಿಣಿತಿ ಹೊಂದಿರುವ ಇವರು ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. 2024ರ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಚುನಾವಣೆ ನಿರ್ವಹಣೆಯಲ್ಲಿ ತೋರಿದ ಅತ್ಯುತ್ತಮ ಕಾರ್ಯಕ್ಷಮತೆಯಾಗಿ ಇವರಿಗೆ ಬೆಸ್ಟ್ ಎಲೆಕ್ಟೋರಲ್ ಪ್ರಾಕ್ಟೀಸಸ್ ಅವಾರ್ಡ್ ಸೇರಿದಂತೆ 22 ಗೌರವಗಳು ಸಿಕ್ಕಿದೆ. ಕಲಬುರಗಿಯ ಜಿಲ್ಲಾಧಿಕಾರಿಯಾಗಿ ಇವರು ತೋರಿದ ದಕ್ಷತೆ, ಸಮರ್ಪಣೆ ಮತ್ತು ಸಾರ್ವಜನಿಕ ಸೇವೆಯ ಬದ್ಧತೆಗೆ ಕರ್ನಾಟಕ IAS ಅಧಿಕಾರಿಗಳ ಸಂಘ ಮುಕ್ತ ಕಂಠದಿಂದ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ. 2019ರಲ್ಲಿ ಫೌಜಿಯಾ ತರನುಂ ಅವರು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ ಚಿಕ್ಕಬಳ್ಳಾಪುರ ಹಾಗೂ ಕೊಪ್ಪಳ ಜಿಲ್ಲಾ ಪಂಚಾಯಿತಿಗಳ CEO ಆಗಿ ಕಾರ್ಯನಿರ್ವಹಿಸಿದ್ರು. ಇನ್ನು IAS ಅಧಿಕಾರಿಗಳ ಸಂಘ ತನ್ನ ಸದಸ್ಯನ ಇಷ್ಟು ತೀವ್ರವಾಗಿ ಡಿಫೆಂಡ್ ಮಾಡಿಕೊಂಡಿರೋದು ಅಪರೂಪದ ಘಟನೆ. IAS ಅಧಿಕಾರಿಗಳ ಸಂಘ ಫೌಜಿಯಾ ಅವರನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಫೌಜಿಯಾ ಅವರ ಕರ್ತವ್ಯ ನಿಷ್ಠೆ. ಇಂಥ ನಿಷ್ಠಾವಂತ ಅಧಿಕಾರಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡೋದು ಎಷ್ಟು ಸರಿ?
ಇನ್ನು ಫೌಜಿಯಾ ತರನುಮ್ ಮತ್ತು ಸೋಫಿಯಾ ಖುರೇಶಿ ಇಬ್ಬರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮಹಿಳಾ ಅಧಿಕಾರಿಗಳು. ಇವರ ವಿರುದ್ಧ ಮಾಡಲಾದಂತಹ ಕೋಮುವಾದಿ ಆರೋಪ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡು ರಾಜಕೀಯ ಲಾಭ ಪಡೆಯುವ ಉದ್ದೇಶವನ್ನು ಸೂಚಿಸುತ್ತೆ. ಇಂಥ ಹೇಳಿಕೆಗಳು ಜನರಲ್ಲಿ ಭಯ, ದ್ವೇಷ ಮತ್ತು ಕೋಮು ಧ್ರುವೀಕರಣವನ್ನು ಹೆಚ್ಚು ಮಾಡಬಹುದು. ಚುನಾವಣಾ ರಾಜಕೀಯದಲ್ಲಿ ಲಾಭವನ್ನು ತಂದುಕೊಡ್ಬಹುದು ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಆಗಿರಬಹುದು. ಆದರೆ ಯಾವುದೇ ಲೆಕ್ಕಾಚಾರ ಇದ್ರೂ ಇಂಥ ನೀಚ ಲೆಕ್ಕಾಚಾರ ಹಾಕೊಂಡ್ರೆ ಬಿಜೆಪಿಗರು ನೆಲ ಕಚ್ಚೋದು ಗ್ಯಾರಂಟಿ. ಈ ರೀತಿಯ ಹೇಳಿಕೆಗಳು ಕೇವಲ ವೈಯಕ್ತಿಕವಾಗಿ ಗುರಿಯಾಗಿಸಿ ವ್ಯಕ್ತಿಗಳಿಗೆ ಮಾತ್ರ ಅವಮಾನ ಮಾಡೋದು ಮಾತ್ರ ಅಲ್ಲ, ಬದಲಿಗೆ ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನು ಹಾಳು ಮಾಡುತ್ತೆ. ರವಿಕುಮಾರ್ ಮತ್ತು ವಿಜೇಶ್ ಅವರ ಹೇಳಿಕೆ ಒಂದು ಸಮುದಾಯವನ್ನ ಪಾಕಿಸ್ತಾನದವರು ಅಂತ ಚಿತ್ರಿಸುವ ಮೂಲಕ ಆ ಸಮುದಾಯದ ಜನರ ದೇಶಭಕ್ತಿಯನ್ನ ಅಪಹಾಸ್ಯ ಮಾಡುವಂತಿದೆ. ಇದು ಸಮಾಜದಲ್ಲಿ ದ್ವೇಷವನ್ನ ಹುಟ್ಟಾಕುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಹೆಚ್ಚಿನ ಆತಂಕಕಾರಿ ವಿಷಯ ಅಂತಂದ್ರೆ ಇಂಥ ಹೇಳಿಕೆಗಳನ್ನು ನೀಡಿದ ನಾಯಕರ ವಿರುದ್ಧ ಬಿಜೆಪಿಯಿಂದ ಯಾವುದೇ ಕಠಿಣ ಕ್ರಮ ಬಂದಿಲ್ಲ. ವಿಜೇಶ್ ಅವರ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತನಿಖೆಗೂ ಆದೇಶಿಸಿದ್ರು, ಪಕ್ಷ ಅವರನ್ನ ರಕ್ಷಿಸೋ ಭಂಗಿಯನ್ನ ತಾಳ್ತು. ರವಿಕುಮಾರ್ ವಿಷಯದಲ್ಲೂ ಬಿಜೆಪಿ ಯಾವುದೇ ನಿಲುವನ್ನ ತಾಳಿಲ್ಲ. ರಾಜಕೀಯ ಲಾಭಕ್ಕಾಗಿ ಕೋಮು ಭಾವನೆಗಳನ್ನ ಕೆರಳಿಸೋ ಈ ಧೋರಣೆಯನ್ನ ಭಾರತೀಯರು ಖಂಡಿಸಲೇಬೇಕು. ಇಂಥ ನಾಯಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸಮಾಜದ ಎಲ್ಲಾ ವರ್ಗಗಳು ಒಗ್ಗಟ್ಟಿನಿಂದ ಇಂಥ ದ್ವೇಷಪೂರಿತ ರಾಜಕೀಯವನ್ನು ವಿರೋಧಿಸಬೇಕು. ಇದರಿಂದ ಭಾರತದ ಜಾತ್ಯತೀತ ತತ್ವಗಳ ರಕ್ಷಣೆ ಆಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.